ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ಈ ವಿಡಿಯೋದಲ್ಲಿ ಹೊಳೆಯ ದಂಡೆಗೆ ಜೋಡಿಸಿರ್ತಕ್ಕಂಥ ಮೋಟ್ರ್ ಪಂಪ್ ಸೆಟ್ಗಳಿಗೆ ವಿದ್ಯುತ್ತನ್ನು ನೀಡುವಂತಹ ಕರೆಂಟ್ ಬಾಕ್ಸ್ ಡೆಬ್ಬಿ ಅಂತೇಳಿತ್ತು. ಆ ಡೆಬ್ಬಿಯನ್ನು ಹೇಗೆ ಫಿಟ್ಟಿಂಗ್ ಮಾಡ್ತಾರೆ, ಆ ಡೆಬ್ಬಿ ಒಳಗಡೆ ಯಾವ ತರಹದ ಮಟೀರಿಯಲ್ಗಳನ್ನು ಜೋಡಿಸ್ತಾರೆ, ಫ್ಯೂಸ್ ಆಗಿರ್ಬೋದು, ಕೆಪ್ಯಾಸಿಟ್ರು, ಸ್ಟಾರ್ಟ್ರು, ಪರ್ಮಿಟರು, ಚೇಂಜರ್ ಅಂತೇಳಿ ಏನೈತಿ ಅದನ್ನು, ವೋಲ್ಟ್ ಮೀಟ್ರು, ಇವೆಲ್ಲ ಥರದ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಮೋಟ್ರ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆಯೋ ಕರೆಂಟ್ ಡೆಬ್ಬಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂತಂದರೆ ಕರೆಂಟ್ ಡೆಬ್ಬಿಯಲ್ಲಿ ಸರಿಯಾಗಿರ್ತಕ್ಕಂತಹ ವಸ್ತುಗಳಿರಲಿಲ್ಲ ಅಂತಂದರೆ, ಕರೆಂಟನ್ನು ಸರಿಯಾಗಿ ಸಪ್ಲೈ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಇದ್ದಿದ್ದಿಲ್ಲ ಅಂತಂದರೆ ಮೋಟ್ರ್ ಸುಡುವ ಚಾನ್ಸಸ್ ಇರ್ತದೆ. ಡೆಬ್ಬಿಯಲ್ಲಿ ಮೊದಲಿಗೆ ಈ ಫ್ಯೂಸ್ ಕಪ್ಗಳು ಕೂಡ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥವು. ತದನಂತರ ಕೆಪ್ಯಾಸಿಟರ್ ಹಾಗೂ ವೋಲ್ಟ್ ಮೀಟರ್ ಏನು ಕರಿತೀವೋ ಅದು, ಅದರಿಂದ ಮೋಟ್ರನ್ನು ತಾನೇ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಮಾಡೋ ಹಾಗೂ ಬಂದ್ ಮಾಡುವ ಚೇಂಜರ್ ಅಂಥೇಳಿ ಅನ್ನೋದು. ಇದು ನೀರು, ಈ ಪರ್ಮಿಟರ್ ಅನ್ನೋದೇನು ಎಷ್ಟು ಇಂಪಾರ್ಟೆಂಟ್ ಐತೆ ಅಂದ್ರೆ ರೀ, ಇದು ಮೋಟ್ರ್ ಖಾಲಿ ತಿರುಗಲಾರ್ದಂಗೆ, ನೀರು ಅದು ಬಿಟ್ಟಿತ್ತಂದ್ರೆ ಸ್ಟಾರ್ಟ್ ಮಾಡಲಾರ್ದಂಗೆ. ಹಾಗೆ ಕೂಡ ಇದು ಕೆಳಗೆ ನೋಡ್ತಾ ಇರೋದು ಸ್ಟಾರ್ಟರ್ ಅಂಥೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.